ಫ್ರೆಂಡ್ಸ್, ವೆಲ್ಕಮ್ ಟು ಕ್ರಿಯೇಟಿವ್ ಹಬ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಡ್ರಾಪ್ ಡೌನ್ ಇನ್ಸರ್ಟ್ ಮಾಡೋದು ಹೇಗೆ ಅಂತ, ಅಂದರೆ ಮೋರ್ ದೆನ್ 10 ಐಟಮ್ಸ್ ಇದ್ದರೆ ಡ್ರಾಪ್ ಡೌನ್ ಇನ್ಸರ್ಟ್ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಪ್ಲೀಸ್ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇದರಲ್ಲಿ ಸಪೋಸ್ ಡ್ರಾಪ್ ಡೌನಲ್ಲಿ ಇರಬೇಕಾದ ಡೇಟಾ ಲೈಕ್ ಮೋರ್ ದೆನ್ 10 ಇದ್ರೆ ಹೇಗೆ ಮಾಡೋದು, ಅಥವಾ ಲೈಕ್ 15-20 ಆ ಥರ ಇದ್ರೆ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಸಪೋಸ್ ಡ್ರಾಪ್ ಡೌನ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕಾಗಿರೋ ಡೇಟಾ 5 ಅಥವಾ 10 ಒಳಗಡೆ ಇದ್ರೆ ನೀವು ಮ್ಯಾನ್ಯಲ್ ಆಗಿ ಆರಾಮಾಗಿ ಟೈಪ್ ಮಾಡ್ಬೋದು. ಅದು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಸಪೋಸ್ ಅದು 20, 25, 30 ಆ ರೀತಿ ಇದ್ರೆ ಅದು ನಿಮಗೆ ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ಆ ಕಾರಣಕ್ಕೆ ಡ್ರಾಪ್ ಡೌನ್ ಮಾಡಬೇಕಾದ್ರೆ ನಾವು ಮ್ಯಾನ್ಯಲ್ ಆಗಿ ಟೈಪ್ ಮಾಡೋದು ಅದು ಸಮಂಜಸವಾದ ಪದ್ಧತಿ ಅಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ, ಈಗ ಅದನ್ನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಈಗ ನಾನು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಈ ಸ್ಟೇಟ್ಸ್ ಇದೆ ನೋಡಿ, ಈ ಕಾಲಮ್ ಅಲ್ಲಿ ಸ್ಟೇಟ್ಸ್ ಇದೆ, ನಮ್ಮ ಇಂಡಿಯಾದಲ್ಲಿ ಇರತಕ್ಕಂತ ಎಲ್ಲಾ ಸ್ಟೇಟ್ಗಳು. ಈ ಸ್ಟೇಟ್ಸ್ ಅನ್ನ ಇನ್ಕ್ಲೂಡ್ ಮಾಡಿ ನಾನೊಂದು ಡ್ರಾಪ್ ಡೌನ್ ಕ್ರಿಯೇಟ್ ಮಾಡ್ತೀನಿ. ನೋಡಿ, ನಾನು ಇಲ್ಲಿ ಸ್ಟೇಟ್ ಅಂತ ಟೈಪ್ ಮಾಡ್ತೀನಿ, ಹೆಡರ್. ಅದಾದ್ಮೇಲೆ ಕೆಳಗಡೆ ಇಲ್ಲಿ ನಾನು ಇನ್ಸರ್ಟ್ ಮಾಡ್ತೀನಿ ಡ್ರಾಪ್ ಡೌನ್ ನ. ಹೇಗೆ ಅಂದ್ರೆ, ಅಗೇನ್ ಡೇಟಾ ಟ್ಯಾಬ್ಗೆ ಹೋಗಿ, ಸೊ ಇಲ್ಲಿ ಹೋಮ್, ಇನ್ಸರ್ಟ್, ಪೇಜ್ ಲೇಔಟ್, ಫಾರ್ಮುಲಾ, ಡೇಟಾ ಎಲ್ಲ ಇದೆ. ಸೊ ನೀವು ಡೇಟಾ ಟ್ಯಾಬ್ಗೆ ಹೋಗಿ, ನಾನು ಆಲ್ರೆಡಿ ಡೇಟಾ ಟ್ಯಾಬ್ ಅಲ್ಲೇ ಇದ್ದೀನಿ. ಸೊ ಅದಾದ್ಮೇಲೆ ಡೇಟಾ ವ್ಯಾಲಿಡೇಷನ್ ಬಂದಾಗ ನಿಮ್ಗೆ ಅಗೇನ್ ಸೇಮ್ ಲಿಸ್ಟ್. ಸೊ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ. ಸೊ ಇಲ್ಲಿ ಜಸ್ಟ್ ಟೈಪ್ ಮಾಡಿ, ನೀವು ಕ್ಲಿಕ್ ಮಾಡಿ ನೀವು ಡೇಟಾ ಟೈಪ್ ಮಾಡ್ಬೋದು ಅಂತ. ಬಟ್ ಈಗ ಡೇಟಾ ಜಾಸ್ತಿ ಇರೋದ್ರಿಂದ ನೀವು ರೇಂಜ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನೀವು ಇಲ್ಲಿ ಕ್ಲಿಕ್ ಮಾಡಿ, ಸೊ ಇದು ಆಕ್ಟಿವೇಟ್ ಆಗುತ್ತೆ. ಸೊ ಎಲ್ಲಿ ಸ್ಟೇಟ್ಸ್ ಇದೆ ಅಷ್ಟು ರೇಂಜ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನೋಡಿ, ಡೇಟಾ ಇಲ್ಲಿ ಕ್ಯೂ ಕಾಲಮ್ ಅಲ್ಲಿ ಇದೀವಿ. Q6 ಇಂದ Q41 ಅವರಿಗೆ ಸೆಲೆಕ್ಟ್ ಆಗಿದೆ. ಸೊ ಅಗೇನ್ ಕ್ಲಿಕ್ ಮಾಡಿ, ಸೊ ಓಕೆ ಕೊಡಿ. ಸೊ ಈಗ ಇಲ್ಲಿ ಬಂದ್ರೆ ನೋಡಿ ಎಲ್ಲಾ ಸ್ಟೇಟ್ಸ್ ಇದೆ. ಸೊ ಸ್ಟಾರ್ಟಿಂಗ್ ಬಂದು ಆಂಧ್ರ ಪ್ರದೇಶದಿಂದ ಎಂಡಿಂಗ್ ಬಂದು ಪುದುಚೇರಿವರೆಗೂ ಇದೆ. ಸೊ ಸೇಮ್ ಇಲ್ಲೋ ಅದನ್ನ ತೋರಿಸ್ತೀನಿ ನೋಡಿ, ಆಂಧ್ರ ಪ್ರದೇಶದಿಂದ ಪುದುಚೇರಿವರೆಗೂ ಇದೆ. ಸೊ ಫ್ರೆಂಡ್ಸ್, ಇದು ಡೇಟಾ ಡ್ರಾಪ್ ಡೌನ್ ಅಲ್ಲಿ ಇನ್ಸರ್ಟ್ ಮಾಡಬೇಕಾಗಿದೆ. ಡೇಟಾ ಜಾಸ್ತಿ ಇದ್ದಾಗ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. Friends, please like, share and comment this video and subscribe to my channel. Thank you very much.